ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕರ್ಬೂಜದಿಂದ ರಸಾಯನ ಇಲ್ಲ ಕ್ವಿಕ್ಕಾಗಿ ಮಾಡುವಂಥ ಪಾಯಸ ಅಂತಲೇ ಹೇಳ್ತಾರೆ. ಇದನ್ನು ಮಸ್ಕ್ ಮೆಲನ್ನಿಂದ ಡೆಸರ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಮಾಡೋದಕ್ಕೆ ಒಂದು 15 ನಿಮಿಷ ಇದ್ದರೆ ಸಾಕು. ನಾನಿಲ್ಲಿ ಹಣ್ಣಾದಂತಹ ಮಸ್ಕ್ ಮೆಲನನ್ನು ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ವಾಶ್ ಮಾಡ್ಕೊಳ್ಳಿ. ಫಸ್ಟಿಗೆ ವಾಶ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಹಾಗೆ ಮಧ್ಯದಲ್ಲಿ ಏನು ಸೀಡ್ಸ್ ಇರುತ್ತೋ ಅದನ್ನೆಲ್ಲ ನಾನು ಫಸ್ಟಿಗೆ ರಿಮೂವ್ ಮಾಡ್ಕೊಳ್ತಾ ಇದ್ದೇನೆ. ಇದೇ ಥರ ಎಲ್ಲ ಹಣ್ಣಿನ ಸೀಡ್ಸ್ಗಳನ್ನು ನಾನಿಲ್ಲಿ ತೆಕ್ಕೊಳ್ತಾ ಇದ್ದೇನೆ. ಇದೆಲ್ಲ ಚೆನ್ನಾಗಿ ರಿಮೂವ್ ಆದಮೇಲೆ ನಾನು ಇವಾಗ ಇದರ ಸಿಪ್ಪೆಯನ್ನು ತೆಕ್ಕೊಳ್ತಾ ಇದ್ದೇನೆ. ಇದು ಹಣ್ಣಾಗಿರೋದ್ರಿಂದ ಸ್ವಲ್ಪ ಕಟ್ಟಾಗುತ್ತೆ. ಸೊ ನೋಡಿಕೊಂಡು ಜಾಗ್ರತೆಯಿಂದ ಸಿಪ್ಪೆಯನ್ನು ತೆಕ್ಕೊಳ್ಳಿ. ಈ ರೀತಿ ಎಲ್ಲ ಹಣ್ಣುಗಳ ಸಿಪ್ಪೆಯನ್ನು ತೆಕ್ಕೊಂಡು ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಳ್ಬೇಕು. ನೋಡಿ, ನಾನು ಇವಾಗ ಕಟ್ ಮಾಡಿ ತೋರಿಸ್ತೀನಿ. ಇಷ್ಟು ಚಿಕ್ಕ ಕಟ್ಗಳನ್ನಾಗಿ ಮಾಡಿಕೊಂಡ್ರೆ, ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡ್ರೆ ಸಾಕು. ಕಟ್ ಮಾಡಿಕೊಂಡಂತಹ ಎಲ್ಲ ಕರ್ಬೂಜವನ್ನು ನಾನಿಲ್ಲಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಈ ಬೌಲಿಗೆ ಇದಕ್ಕೆ ನಾನು ಒಂದು ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಆ್ಯಪಲ್ ಇದ್ದರೆ ಆ್ಯಪಲ್ ಸಹ ನೀವು ಇದಕ್ಕೆ ಹಾಕ್ಕೊಳ್ಬಹುದು. ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ. ಸೊ ನಿಮ್ಮ ಹತ್ರ ನನ್ನ ಹತ್ರ ಇಲ್ಲಿ ಖಾಲಿ ಬಾಳೆಹಣ್ಣಿತ್ತು. ಸೊ ಅದರಿಂದ ಖಾಲಿ ಬಾಳೆಹಣ್ಣನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇದು ಬಾಳೆಹಣ್ಣು ಮತ್ತು ಮಸ್ಕ್ ಮೆಲನ್ ಏನಿತ್ತು ಅದಕ್ಕೆ ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲವನ್ನು ಹಾಕಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಇದನ್ನು ಒಂದು 10 ನಿಮಿಷ ಹಾಗೆ ರೆಸ್ಟಿಗೆ ಇಡಬೇಕು. ಅಲ್ಲಿ ತನಕ ನಾವು ಕಾಯಿ ರಸವನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಇದನ್ನು ಹಾಲನ್ನು ಸಪ್ರೇಟ್ ಮಾಡ್ತಾ ಇದ್ದೇನೆ. ಸ್ಟೇನರ್ನ ಹೆಲ್ಪ್ನಿಂದ ನಾನು ಇದನ್ನು ಸ್ಟೇನ್ ಮಾಡ್ತಾ ಇದ್ದೇನೆ. ಇದನ್ನು ಮತ್ತೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ರುಬ್ಕೊಳ್ಳಿ. ಈ ಥರ ಒಂದು 2ರಿಂದ 3 ಸಲ ನೀವು ಕಾಯಿ ಹಾಲನ್ನು ಈ ರೀತಿ ಚೆನ್ನಾಗಿ ತೆಕ್ಕೊಳ್ಬೇಕು. ಈ ತೆಕ್ಕೊಂಡಂತಹ ಕಾಯಿ ಹಾಲೇನಿದೆ ಇದನ್ನು ನಾವು ಮಸ್ಕ್ ಮೆಲನ್ಗೆ ಬೆಲ್ಲ ಹಾಕಿಟ್ಟಿದ್ದೀವಲ್ಲ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಸ್ವಲ್ಪ ನಾನಿಲ್ಲಿ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಏಲಕ್ಕಿ ಪುಡಿ ಹಾಕೋದ್ರಿಂದ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ನೀವು ಇವಾಗ ಸ್ವಲ್ಪ ಬೆಲ್ಲವನ್ನು ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಸಪ್ಪೆ ಅಂತ ಏನಾದರೂ ಅನಿಸಿದರೆ ಸ್ವಲ್ಪ ಬೆಲ್ಲವನ್ನು ನೀವು ಇದಕ್ಕೆ ಹಾಕೋಬಹುದು. ಹಾಗೆ ನಾನಿಲ್ಲಿ 1ರಿಂದ 2 ಚಮಚ ಅಷ್ಟು ಅವಲಕ್ಕಿಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಬೆಲ್ಲನೂ ಸ್ವಲ್ಪ ಕರಗೋದಕ್ಕೆ ಟೈಮ್ ಬೇಕು. ನೀವು ಪುಡಿ ಬೆಲ್ಲ ಹಾಕಿದರೆ ಬೇಗನೆ ಕರಗುತ್ತೆ. ಇಲ್ಲಿ ನಂದು ಸ್ವಲ್ಪ ಇನ್ನೂ ಬೆಲ್ಲ ಕರಗೋದಕ್ಕಿದೆ. ಇದನ್ನು ನಾನು ಹೀಗೆ ಸ್ವಲ್ಪ ರೆಸ್ಟಿಗೆ ಇಡ್ತೇನೆ. ನೀವು ಇದನ್ನು ಫ್ರಿಜ್ಜಲ್ಲಿ ಸಹ ಇಡ್ಬೋದು. ಫ್ರಿಜ್ಜಲ್ಲಿ ಇರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಕೂಲಾಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೂ ಸಹ. ಇವಾಗ ನಾನು ಇದನ್ನು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೇನೆ. ಇವಾಗ ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡು ಇದ್ರ ಮೇಲೆ ನಾನು ಡ್ರೈ ಫ್ರೂಟ್ಸ್ ಪೌಡರ್ನೆಲ್ಲ ಸ್ವಲ್ಪ ಜಪ್ಪಿಟ್ಕೊಂಡಿದ್ದೇನೆ. ನಾನಿಲ್ಲಿ ಗೋಡಂಬಿ, ಪಿಸ್ತಾ, ಬಾದಾಮಿಯನ್ನು ಜಪ್ಪಿಟ್ಕೊಂಡಿದ್ದೇನೆ. ಅದನ್ನೇ ನಾನಿಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಈ ಥರ ಹಾಕಿಬಿಟ್ಟು ನೀವು ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬೇಗನೆ ಆಗುವಂತಹ ಡೆಸರ್ಟ್ ಅಂತಲೇ ಹೇಳ್ಬೋದು. ತುಂಬಾ ಸ್ವೀಟಾಗಿ ತುಂಬಾ ರುಚಿಕರವಾಗಿರುತ್ತೆ. ನೀವು ಸಹ ಖಂಡಿತ ಇದನ್ನು ಒಂದ್ಸಲ ಟ್ರೈ ಮಾಡಿ. ಇವಾಗ ಮಸ್ಕ್ ಮೆಲನ್ ರಸಾಯನ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.